ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರು ಸೇವೆಯ ಫಲ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ, ಗುರು ಸೇವೆ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ, ಆ ಗುರು ಸೇವೆ ಎಂಬುದು ಎಷ್ಟು ಸತ್ಯ ಎಂಬುದು ತಿಳಿಲಿಕ್ಕೆ ಬೇಕಾಗಿ ನಾವೆಲ್ಲ ಒಂದು ವೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಮಾಡಿದ್ವಿ, ಎಲ್ಲರೂ ಸೇರಿ. ವೆಳ್ಳಿಂಗಿರಿ ಮಲೆ ಯಾತ್ರೆಯಲ್ಲಿ ಅವರವರ ಅನುಭವ ಬೇಕಾದಷ್ಟು ಇರ್ಬೋದು, ಅನೇಕ ರೀತಿಯ ಅನುಭವ ಇರ್ಬೋದು ವೆಳ್ಳಿಂಗಿರಿ ಮಲೆಯ ವಿಚಾರದಲ್ಲಿ, ಯಾತ್ರೆಯ ವಿಚಾರದಲ್ಲಿ. ಆದರೆ ಸತ್ಯದ ಅನುಭವವನ್ನು ಹೇಳೋದು, ವೆಳ್ಳಿಂಗಿರಿ ಮಲೆ ಯಾತ್ರೆ ಮಾಡಿದರೆ ಆ ಸತ್ಯದ ಒಂದು ರಿಸಲ್ಟ್ ಸಿಗಬೇಕು. ವೆಳ್ಳಿಂಗಿರಿ ಮಲೆಗೆ ಹೋಗಿ ಬಂದದಕ್ಕೆ ಸಾರ್ಥಕತೆ ಆಗಬೇಕು. ಸುಮ್ಮನೆ ವೆಳ್ಳಿಂಗಿರಿ ಮಲೆಗೆ ಹೋಗಿ ಬರೋದಲ್ಲ, ಟ್ರಕ್ಕಿಂಗ್ ಹೋಗೋದಲ್ಲ. ಅದು ಅನೇಕ ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ನಡೆದಾಡಿದ ಸ್ಥಳ, ಜೀವ ಸಮಾಧಿ ಆದಂಥ ಸ್ಥಳ ವೆಳ್ಳಿಂಗಿರಿ ಮಲೆ. ಆ ವೆಳ್ಳಿಂಗಿರಿ ಮಲೆ ಕೇಳಿದ್ದನ್ನು ಕೊಡುವಂಥ ಕಾಮಧೇನು. ಸಾಧಕರಿಗೆ, ಜ್ಞಾನಿಗಳಿಗೆ, ಇನ್ನು ಯೋಗಿಗಳಿಗೆ, ಅನೇಕ ರೀತಿಯ ಈ ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ವೆಳ್ಳಿಂಗಿರಿ ಮಲೆ ಮಹಾವರಪ್ರಸಾದ. ತಿಳಿದವರಿಗೆ ಮಾತ್ರ. ನಾನು ಎಂಬುದನ್ನು ಪರಿಪೂರ್ಣವಾಗಿ ಅಳಿಸಿ ನೀನೇ ಅಂತ ಹೇಳುವ ಒಂದು ಸ್ಥಿತಿಯನ್ನು ತೋರಿಸಿಕೊಡುವ ಮಲೆ ಅದು. ಅಳಿದು ಹೋಗ್ತದೆ, ಆ ಸತ್ಯವನ್ನು ತಿಳಿಬೇಕು. ಇಲ್ಲಿ ನನ್ನದು ಅಂತೇಳಿ ಏನಿಲ್ಲ, ನನ್ನಿಂದ ಏನು ಆಗ್ತಾ ಇಲ್ಲ, ನಾನು ಅಂತ ಹೇಳುವವರಿಗೆ, ದೇವರು ಎಲ್ಲಿದ್ದಾನೆ ಅಂತೇಳಿ ಕೇಳುವವರಿಗೆ, ಇನ್ನು ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡುವವರಿಗೆ ಒಂದು ಸಲ ವೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಅವರ ಜೀವನದಲ್ಲಿ ಅವರು ಮಾಡಿದರೆ ಅರ್ಥ ಆಗ್ಬೋದು. ಇದು ಶುದ್ಧ ಸ್ಥಿತಿಯಲ್ಲಿ ಹೇಳುವಂಥ ವಿಚಾರ. ನಿಜವಾಗಿ ವೆಳ್ಳಿಂಗಿರಿ ಮಲೆಗೆ ಹೋಗಿ ಆ ಯಾತ್ರೆಯನ್ನು ಪವಿತ್ರ ಸ್ಥಿತಿಯಲ್ಲಿ ಯಾತ್ರೆಯನ್ನು ಮಾಡಿ, ಆ ಸಾಕ್ಷಾತ್ಕಾರ ಶಿವನ ಒಂದು ದರ್ಶನವನ್ನು ಮಾಡಿ, ಪರಿಪೂರ್ಣವಾದ ಸ್ಥಿತಿಯಲ್ಲಿ ಪೂರ್ಣ ಶರಣಾಗತಿಯಲ್ಲಿ ಆ ವೆಳ್ಳಿಂಗಿರಿ ಮಲೆಯನ್ನು ಸ್ವೀಕರಿಸಿದರೆ, ಆ ವೆಳ್ಳಿಂಗಿರಿ ಮಲೆಗೆ ಸಂಬಂಧಪಟ್ಟ ಆ ಸಿದ್ಧರುಗಳು, ಜ್ಞಾನಿಗಳು ನಮಗೆ ಆಮಂತ್ರಣವನ್ನು ಕೊಡ್ತಾರೆ. ಆ ಸಿದ್ಧರುಗಳ ನಿಜ ಸ್ಥಿತಿಯನ್ನು ತೋರಿಸ್ತಾರೆ. ಅಲ್ಲಿ ಓಡಾಡಿದ ಸಿದ್ಧರುಗಳು, ಅಲ್ಲಿದ್ದ ಜ್ಞಾನಿಗಳು ಅವರ ಸತ್ಯ ಸ್ಥಿತಿಯನ್ನು ಅವರಿರುವ ಸ್ಥಳಕ್ಕೆ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಬರಮಾಡಿಸ್ತಾರೆ. ಆ ರೀತಿ ಬರಮಾಡಿಸಿದರೆ ಆ ಯಾತ್ರೆ ಪರಿಪೂರ್ಣ ಆಯಿತು ಅಂತೇಳಿ ಅರ್ಥ. ಸುಮ್ಮನೆ ವೆಳ್ಳಿಂಗಿರಿ ಮಲೆಗೆ ಹೋಗಿ ಬಂದರೆ ಪ್ರಯೋಜನ ಇಲ್ಲ. ಅಲ್ಲಿ ಓಡಾಡಿದಂಥ ಜ್ಞಾನಿಗಳ ಆಶೀರ್ವಾದ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಜೀವ ಸಮಾಧಿ, ಒಂದು ಸಂಪರ್ಕ ಸಿಗ್ತದೆ, ಒಂದು ನಂಟು ಸಿಗ್ತದೆ. ಯಾರಿಗೆ? ನಿಜವಾಗಿ ಯಾತ್ರೆ ಮಾಡಿದ ಒಂದು ಸಾಧಕನಿಗೆ, ಒಂದು ಭಕ್ತನಿಗೆ, ಒಂದು ಶಿಷ್ಯನಿಗೆ. ಗುರುವೇ ಅಂತೇಳಿ ನಿಜವಾಗಿ ಆ ವೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಮಾಡಿದಾಗ ಆ ಗುರು ಖಂಡಿತವಾಗಿಯೂ ಅವರವರು ಇರುವ ಸ್ಥಳಕ್ಕೆ ಕರೆಸಿ ಏನೋ ಒಂದು ಜ್ಞಾನವನ್ನು ಕೊಡುತ್ತಾರೆ. ಇದು ನೀವು ಅರ್ಥ ಮಾಡಿಕೊಳ್ಬೇಕಾದ ಸ್ಥಿತಿ, ನಿಮ್ಮ ಒಳಗೆ ಇರುವ ಜ್ಞಾನ. ಇದು ನಾನು ಎಷ್ಟು ಸಹ ಹೇಳ್ಬೋದು. ವೆಳ್ಳಿಂಗಿರಿ ಮಲೆ ಯಾತ್ರೆ ಪರಿಪೂರ್ಣ ಆಗೋದು ಅಂತ ಹೇಳಿದರೆ ಅದೊಂದು ಗುರುಗಳ ಆಶೀರ್ವಾದದೊಂದಿಗೇ ಪರಿಪೂರ್ಣ ಆಗಬೇಕು. ಆಗ ಹೇಳೋದು, ವೆಳ್ಳಿಂಗಿರಿ ಮಲೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ವೆಳ್ಳಿಂಗಿರಿ ಮಲೆಗೆ ಹೋಗುವ ಮುಂಚಿತವಾಗಿ ಒಳ್ಳೆ ಶರಣಾಗತಿಯ ಸ್ಥಿತಿಯಲ್ಲಿದ್ದುಕೊಂಡು ಕೂಡಿದಷ್ಟು ಮಟ್ಟಿಗೆ ಆ ಭಗವಂತನಲ್ಲಿ ಒಳ್ಳೊಳ್ಳೆ ಪ್ರಾರ್ಥನೆಯನ್ನಿಟ್ಟು, ನನ್ನಿಂದ ಪ್ರಪಂಚಕ್ಕೆ ಯಾವುದೋ ಒಂದು ರೀತಿ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡಿ, ಈ ಮನುಷ್ಯ ಜನ್ಮ ಅಂತ ಹೇಳಿದರೆ ಜನ್ಮದ ಸತ್ಯವನ್ನು ತೋರಿಸು, ಈ ಜನ್ಮದ ಸ್ಥಿತಿಯನ್ನು ತೋರಿಸು, ಈ ಜನ್ಮ ಯಾತಕ್ಕೆ ಬೇಕಾಗಿ ತೋರಿಸು ಅಂತ ಹೇಳಿ ಆ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡಿ ಶರಣಾಗತಿ ತತ್ವದಿಂದ ವೆಳ್ಳಿಂಗಿರಿ ಮಲೆಯನ್ನು ಹತ್ತುತ್ತಾ ಹೋದರೆ, ಆ ಪವಿತ್ರವಾದ ಯಾತ್ರೆಯನ್ನು ಮಾಡ್ತಾ ಹೋಗುವಾಗ ಅನೇಕ ರೀತಿಯ ಜ್ಞಾನಗಳು ತನ್ನಿಂದ ತಾನಾಗಿ ಉತ್ಪತ್ತಿಯಾಗ್ತದೆ. ಇದು ಅವರವರೊಳಗೆ ಉಂಟಾಗುವ ಅವರವರ ಸತ್ಯದ ಅನುಭವ. ಅವರವರ ಸತ್ಯ ಅವರವರಿಗೆ ಸ್ವಂತ, ಅವರವರ ಒಳಗೆ ಉಂಟಾಗುವ ಅನುಭವ ಅವರವರಿಗೆ ಸ್ವಂತ. ಅದನ್ನು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಸತ್ಯ ಅಂದರೆ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋ ವಿಚಾರ ಅಲ್ಲ. ಸತ್ಯ ಅಂತೇಳಿ ಅನುಭವಿಸುವ ವಿಚಾರ.
ಅದು ನಿಮಗೆ ಮಾತ್ರ ಭಗವಂತ ಕೊಟ್ಟದ್ದು, ಅದನ್ನು ನೀವು ಮಾತ್ರ ಅನುಭವಿಸ್ಬೇಕು. ಅದನ್ನು ಇನ್ನೊಬ್ಬನಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬನಿಗೆ ಕೊಡಲಿಕ್ಕಾದರೆ ಅದು ಸತ್ಯ ಆಗುವುದಿಲ್ಲ. ಅದು ಅವನು ಅನುಭವಿಸಿ ತಿಳಿದರೆ ಅದು ಸತ್ಯ. ಹಾಗೆ ಬೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಮಾಡಿ ಬೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಮುಗಿಸಿದ ಮೇಲೆ ಒಂದು ಗುರುಗಳ ಅಕ್ಕಪಕ್ಕದಲ್ಲಿ ಅದೆಷ್ಟೋ ಗುರುಗಳ ಜ್ಞಾನಿಗಳ ಸಮಾಧಿಗಳಿದೆ. ಇದೆಲ್ಲರಿಗೂ ಹೇಳೋದು ಇನ್ನು ಮುಂದೆ ಬೆಳ್ಳಿಂಗಿರಿ ಮಲೆ ಹೋಗುವವರಿಗೆ, ನಿಮ್ಮ ಯಾತ್ರೆ ಪರಿಪೂರ್ಣ ಆಗಲಿ, ಜನ್ಮ ಜನ್ಮದ ಯಾವುದೋ ವಿಚಾರ ಕಳೆದು ಹೋಗಲಿ. ನೀವು ಕೇವಲ ಬೆಳ್ಳಿಂಗಿರಿ ಮಲೆಗೆ ಹೋಗಿ ಬಂದರೆ ಏನು ಪ್ರಯೋಜನ ಇಲ್ಲ. ಬೆಳ್ಳಿಂಗಿರಿ ಮಲೆ ಹೋಗಿ ಬಂದ ನಂತರ ಒಂದು ಗುರುಗಳ ಸಮಾಧಿಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಅಲ್ಲಿ ಒಂದೇನೋ ಒಂದು ನಿಮ್ಮ ಸೇವೆಯನ್ನು ಮಾಡಿ ಮತ್ತೆ ನೀವು ಮುಂದುವರಿಸಿದರೆ ಬೆಳ್ಳಿಂಗಿರಿ ಮಲೆ ಹೋಗಿ ಬಂದದಕ್ಕೆ ಆ ಪವಿತ್ರವಾದ ಯಾತ್ರೆ, ಪುಣ್ಯ ಯಾತ್ರೆ, ಸತ್ಯ ಯಾತ್ರೆ, ಕೈಲಾಸ ಯಾತ್ರೆ. ಬೆಳ್ಳಿಂಗಿರಿ ಮಲೆ ಅಂತೇಳಿದರೆ ಕೈಲಾಸ, ಭೂ ಕೈಲಾಸ. ಇದನ್ನು ನಾವು ಸ್ವಲ್ಪ ತಿಳಿದಿರಬೇಕು. ಆ ಸತ್ಯ ಯಾತ್ರೆಯನ್ನು ಮಾಡಿ ಮತ್ತೆ ಗುರುವಿನ ಆಶೀರ್ವಾದ ಪಡೆದುಕೊಳ್ಬೇಕು. ಇದು ಹಾಗೆಲ್ಲ ಮೊದಲು ಗುರು ಫ್ರೀಯಾಗಿ ಸಿಗ್ತಾರೆ. ಗುರು ಸಿಗಬೇಕು ಅಂದರೆ ನೀನು ಇಷ್ಟು ಕಷ್ಟಪಡಬೇಕು. ಗುರು ಸಿಗಬೇಕು ಅಂತೇಳಿದರೆ ನೀನು ನಾನು, ನನ್ನದು, ನಾಚಿಕೆ, ಮಾನ, ಮರ್ಯಾದೆ, ಒಳ್ಳೆಯದು ಕೆಟ್ಟದು, ಅದು ಬೇಕು ಇದು ಬೇಕು, ಎಲ್ಲವನ್ನು ಬಿಡಬೇಕು. ಎಲ್ಲವನ್ನು ಬಿಟ್ಟು ಪರಿಪೂರ್ಣ ಶರಣಾಗತಿಯಲ್ಲಿ ಬೆಳ್ಳಿಂಗಿರಿ ಮಲೆ ಈ ಪಾಠವನ್ನು ಹೇಳಿಕೊಡ್ತದೆ. ಮೂತ್ರ ಮಾಡಲಿಕ್ಕೆ ಸ್ಥಳಗಳಿಲ್ಲ, ಮಲ ವಿಸರ್ಜನೆ ಮಾಡಲಿಕ್ಕೆ ಸ್ಥಳಗಳಿಲ್ಲ, ಮಲ್ಕೊಳ್ಳಿಕ್ಕೆ ಸ್ಥಳಗಳಿಲ್ಲ, ನಮಗೆ ಬೇಕಾದ್ದು ಸಿಗುವುದಿಲ್ಲ, ಯಾವುದೂ ಸಿಗುವುದಿಲ್ಲ. ಹೇಗೆ ಉಂಟು ಹಾಗೆ ಹೋಗಬೇಕು. ಪ್ರಕೃತಿ ಏನು ಕೊಡ್ತದೆ ಅದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗಬೇಕು ಎಂಬ ಸತ್ಯವನ್ನು ಹೇಳಿಕೊಡುವ ಏಕೈಕ ಮಲೆ ಇದು ಬೆಳ್ಳಿಂಗಿರಿ ಮಲೆ ಅಂತ ಹೇಳಿದರೆ. ಅನೇಕ ಜ್ಞಾನಿಗಳು, ಯೋಗಿಗಳು, ಸಾಧಕರು, ಸಿದ್ಧರು, ಅದೆಷ್ಟು ಮಹಾ ಋಷಿಗಳು, ಜ್ಞಾನಿಗಳು ಆ ಮಲೆಯಲ್ಲಿ ಓಡಾಡಿದ್ದಾರೆ. ಅದೆಷ್ಟು ಅವರ ಜೀವ ಸಮಾಧಿ ಉಂಟು. ಅದೆಷ್ಟು ಪವಿತ್ರವಾದ ಸಾಧನೆಯ ಆ ಸ್ಥಿತಿ, ಎನರ್ಜಿ ಆ ಮಲೆಯಲ್ಲಿ ಉಂಟು ಅಂತ ಹೇಳಿ ಅನುಭವಿಸುವವನಿಗೆ ಮಾತ್ರ ಗೊತ್ತಾಗೋದು. ಎಲ್ಲರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಇದು. ಹೇಳೋದು ಅರ್ಥ ಆಯ್ತಾ? ಆಗ ಈ ಸ್ಥಿತಿಯನ್ನೆಲ್ಲ ದಾಟಿ ಮತ್ತೆ ನೀನು ಗುರುವಿನ ಹತ್ರ ಹೋದಾಗ ನೀನು ಪರಿಪೂರ್ಣವಾಗಿ ಸರೆಂಡರ್ ಆಗ್ತೀವಿ. ಮತ್ತೆ ಅಲ್ಲಿ ಗುರು ಏನು ಹೇಳಲಿಕ್ಕಿಲ್ಲ, ಗುರು ಯಾವುದೇ ರೀತಿಯನ್ನು ಪಾಠ ಮಾಡಲಿಕ್ಕಿಲ್ಲ. ತನ್ನಿಂತಾನೇ ಪ್ರಕೃತಿಯಲ್ಲಿ ಪಾಠ ಮಾಡಿ ಆಯಿತು, ಯಾವ ರೀತಿ ಇರಬೇಕು ನೀನು ಅಂತೇಳಿ. ಅದೇ ರೀತಿ ಆ ಬೆಳ್ಳಿಂಗಿರಿ ಮಲೆಗೆ ಹೋಗಿ ಬಂದ ಮೇಲೆ ಆ ಗುರುಗಳ ಜೊತೆ ಇದ್ದರೆ ಅವರು ಬೆಳ್ಳಿಂಗಿರಿ ಮಲೆಗೆ ಹೋಗಿ ಬಂದದಕ್ಕೆ ಸಾರ್ಥಕ ಆಯಿತು ಅಂತ ಅರ್ಥ. ಇದು ಗುರುಗಳು ಮಾಡೋ ಲೈವ್ ಪಾಠ, ಪ್ರಾಕ್ಟಿಕಲ್ ಪಾಠ, ರಿಯಾಲಿಟಿ ಎಜುಕೇಷನ್. ಹೇಳ್ದಾಯ್ತಾ? ಅಲ್ಲಿ ಅನುಭವಿಸಿದ ವಿಚಾರವನ್ನು ತನ್ನ ಜೀವನದಲ್ಲಿ ಗುರು ಸಿಕ್ಕಿದ್ರು, ತನ್ನ ಅಂತರಾತ್ಮನಿಂದ ಗುರು ಇದ್ದಾರೆ, ಆ ಗುರು ಒಂದು ಕಾಯ ರೂಪದಲ್ಲಿದ್ದಾರೆ ಅಂತೇಳಿದರೆ ಆ ಬೆಳ್ಳಿಂಗಿರಿ ಮಲೆಯಲ್ಲಿ ಏನೆಲ್ಲ ನಾವು ಅನುಭವಿಸಿದ್ದೇವೆ, ಹೇಗೆಲ್ಲ ಇದ್ದೆವು, ಅದೇ ಸ್ಥಿತಿಯಲ್ಲಿ ಗುರುಗಳ ಜೊತೆ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ಎಲ್ಲ ವಿಚಾರಗಳು ತನ್ನಿಂತಾನಾಗಿ ಉದಯ ಆಗೋದು. ಹೇಳ್ದಾಯ್ತಾ? ಕಷ್ಟಪಟ್ಟು ಗುರುವನ್ನು ನೋಡಬೇಕು. ಕಷ್ಟಪಟ್ಟು ಗುರುವಿನ ಕೈಯಿಂದ ಒಂದು ಇಡೀ ಅನ್ನ ತಗೊಳ್ಳುವಾಗ ಅದು ಅಮೃತವಾಗಿರ್ತದೆ. ಹಸಿವೆಯಾಗಿ ಇನ್ನು ಊಟ ಸಿಗ್ತಾ ಇಲ್ಲ, ಒಂದು ಇಡೀ ಏನೋ ಒಂದು ಅವರು ಕೊಟ್ಟರೆ ಉಂಟಲ್ಲ, ಅದು ಊಟ ಮಾಡುವಾಗ ಹಬ್ಬ ಇದಾದ ಸಿಕ್ಕಿತ್ತಲ್ಲ ಅಂತದ್ದು ಅಮೃತವಾಗಿರ್ತದೆ. ಅಂಥ ಹಸಿವು ಬರಬೇಕು ಜ್ಞಾನದಲ್ಲಿ. ಅಂಥ ಹಸಿವು ಬಂದರೆ ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಎಲ್ಲರಿಗೂ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಗುರು ಸೇವೆ ಅಂದರೆ ಬಲವಂತ ಅಲ್ಲವೇ ಅಲ್ಲ. ಗುರು ಸೇವೆ ಅಂತೇಳಿದರೆ ಬಲವಂತ ಅಲ್ಲವೇ ಅಲ್ಲ. ಬಲವಂತವಾಗಿ ಗುರು ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗುರು ಸೇವೆ ಅಂದರೆ ಅವರವರ ಅಂತರಾತ್ಮದಿಂದ ಅವರವರು ಆತ್ಮ ಒಪ್ಪಿಕೊಂಡು ಅದು ಮುಂದೆ ಹೋಗುವಂಥ ವಿಚಾರ, ಅವರವರ ಆತ್ಮ ಮಾಡುವಂಥ ಸೇವೆ. ಅದು ಆತ್ಮ ಸೇವೆ. ಅದು ನಿಮ್ಮ ಅಂತರಾತ್ಮದಲ್ಲಿರುವುದು ಯಾರು, ಅವರಿಗೆ ನೀವು ಮಾಡ್ತಿರುವಂಥ ಸೇವೆ, ನಿಮಗೆ ನೀವು ಮಾಡ್ತಿರೋ ಸೇವೆ. ಗುರುವಿನ ಸೇವೆಯಲ್ಲಿ ನಿಮ್ಮ ಆತ್ಮ ಉನ್ನತ ಆಗ್ತದೆ, ನಿಮ್ಮ ಆತ್ಮ ಪ್ರಕಾಶ ಹೊಂದುತ್ತದೆ, ನಿಮ್ಮ ಆತ್ಮದಲ್ಲಿ ಜ್ಞಾನ ಜ್ಯೋತಿ ಬೆಳಗುತ್ತದೆ. ಅದರಿಂದ 10 ಜನರಿಗೆ ದಾರಿ ದೀಪವಾಗ್ತದೆ, ಜಗಜ್ಯೋತಿಯಾಗಿ ಬೆಳೀತದೆ. ಅದೆಲ್ಲ ಬೆಳಿಬೇಕು ಅಂತಲೇ ಒಂದು ಗುರು ಬೇಕಲ್ಲ. ಗುರು ಇಲ್ಲದೆ ಆಗೋದಿಲ್ಲ. ಆಗ ಗುರು ಸೇವೆ ಎಲ್ಲರಿಗೂ ಸಿಗುವುದಿಲ್ಲ. ಗುರು ಸೇವೆ ಬಲವಂತವೂ ಅಲ್ಲ. ಗುರು ಯಾರನ್ನೂ ಬಾ ಅಂತ ಹೇಳಲಿಲ್ಲ, ಯಾರನ್ನೂ ಸೇವೆ ಮಾಡು ಅಂತ ಹೇಳಲಿಲ್ಲ. ಕೆಲವೆಲ್ಲ ಬಲವಂತ ಖಂಡಿತ ಅಲ್ಲ, ಇದು ಅಜ್ಞಾನ. ಬಲವಂತ ಅಂತ ಹೇಳಿದ್ದವರಿಗೆ ಎಲ್ಲ ವಿಷಯದಲ್ಲಿ ಬಲವಂತ ಆಗಿಬಿಡ್ಬೋದು. ಒಬ್ಬನ ನಂಬಿಕೆಯನ್ನು ಕೆಡಿಸಬಾರ್ದು. ಒಬ್ಬನ ನಂಬಿಕೆಯನ್ನು ಯಾರೊಬ್ಬ ಕೆಡಿಸ್ತಾನೋ ಆ ಕೆಡಿಸಿದವನಿಗೆ ಮೊದಲು ಎಲ್ಲ ಪರೀಕ್ಷೆಗಳು ಬರುವುದು.
ಎಲ್ಲ ವಿಚಾರಗಳು ಬರೋದು ಅವನಿಗೆ, ಕೆಟ್ಟು ಹೋದವನಿಗೆ ಬರೋದಿಲ್ಲ, ಕೆಡಿಸಿದವನಿಗೆ ಬರೋದು. ಆದ ಕಾರಣ ಹೇಳೋದು, ಗುರು ಸೇವೆ ಎಂಬುದು ಬಲವಂತ ಅಲ್ಲ, ಅದು ನಿಮ್ಮ ನಿಮ್ಮ ಅಂತರಾತ್ಮೆಯಿಂದ ನಿಮ್ಮ ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟು ಸಿಕ್ಕಿದಂಥ ವಿಚಾರ. ಇಂಥ ಸೇವೆಯಲ್ಲಿ ಸಿಕ್ಕಿದ, ಯಾತ್ರೆಯಲ್ಲಿ ಸಿಕ್ಕಿದ ಅನುಭವವನ್ನು, ಜ್ಞಾನವನ್ನು ವ್ಯರ್ಥ ಮಾಡಬೇಡಿ. ಅನೇಕ ರೀತಿಯ ಜ್ಞಾನಗಳು ಸಿಕ್ಕಿದೆ ಈ ಯಾತ್ರೆಯಲ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜ್ಞಾನ. ಈ ಜ್ಞಾನವನ್ನು ವ್ಯರ್ಥ ಮಾಡದೆ, ಜ್ಞಾನವನ್ನು ಒಳ್ಳೆಯ ರೀತಿಯಲ್ಲಿ ಸೂಕ್ಷ್ಮವಾಗಿ ಉಪಯೋಗಿಸಿಕೊಂಡು ಮುಂದಿನ ನಮ್ಮ ಜೀವನದಲ್ಲಿ ಇದನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗಬೇಕು, ಇನ್ನಷ್ಟು ಬೆಳೆಸ್ತಾ ಹೋಗಬೇಕು ಇದನ್ನು. ಆಗ ಗಂಟೆ ಆದಾಗೆ, ಪೂಜೆ ಆದಾಗೆ ನಮ್ಮ ಒಳಗೆ ಒಂದು ಪೂಜೆ ಆಗಿಕೊಳ್ತದೆ ಆಟೋಮೆಟಿಕ್ಕಾಗಿ. ತನ್ನ ಒಳಗೆ ಆಗಬೇಕು ಪೂಜೆ, ಹೊರಗಿನ ಪೂಜೆ ಅಲ್ಲ ಮುಖ್ಯ, ತನ್ನ ಒಳಗಿನ ಪೂಜೆ ಬಹಳ ಮುಖ್ಯ. ಒಳಗಿನ ಪೂಜೆ ಆದರೆ ಈ ಜನ್ಮದ ಅರಿವು ಬರ್ತದೆ. ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ ಗೊತ್ತಾಗ್ತದೆ. ಮನುಷ್ಯ ಜನ್ಮ ಏನು ಅಂತೇಳಿ ಗೊತ್ತಾಗಬೇಕಾದ್ರೆ ಒಂದು ಯೋಗ್ಯವಾದ ಗುರು ಸಿಗಬೇಕು, ಕಠಿಣವಾದ ಗುರು ಸಿಗಬೇಕು. ಆಸೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಬೇಗ ಬೇಗ ಮುಗಿಸಿ ಆ ಗುರುವಿನ ಸೇವೆಯಲ್ಲಿ ಭಾಗಿಯಾಗುವ ಸ್ಥಿತಿ ಬರಬೇಕು. ಆಸೆಯನ್ನು ಮುಗಿಸಬೇಕು ಗುರು ಸಿಗಬೇಕು ಅಂದರೆ. ಆಸೆ ಮುಗಿಯದೆ ಗುರು ಸಿಗುವುದಿಲ್ಲ. ಆಸೆ ಯಾವಾಗ ಪರಿಪೂರ್ಣ ಆಗ್ತದೆ, ಹಂತವಾಗಿ ಆಸೆ ದೂರ ಆಗಿ ಹೋಗುವಾಗ ಒಳ್ಳೆ ಗುರು ನಮಗೆ ಸಿಗೋದು. ನಮ್ಮ ಒಳಗೆ ಆಸೆ ಇದ್ದು ಇನ್ನು ಕಣ್ಣ ಮುಂದೆ ಎಷ್ಟೇ ಒಳ್ಳೆ ಗುರು ಇದ್ದರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಗುರು ಎಂಬುವ ಆಸೆಯನ್ನು ಮೊದಲು ಮುಗಿಸು ಅಂತ ಹೇಳ್ತಾನೆ. ಆಸೆಯನ್ನು ಮುಗಿಸಿ, ನಿನ್ನ ಆಸೆಯನ್ನು ಮುಗಿಸಿ ಮತ್ತೆ ಬಾ, ಇಲ್ಲ ನಾನು ಹೇಳಿದ್ದನ್ನು ಕೇಳಿಕೊಂಡು ಸುಮ್ಮನೆ ಇರು. ಗೊತ್ತಾಯ್ತು ಹೇಳಿದು ವೆಳ್ಳಿಂಗಿರಿ ಮಲೆ ಯಾತ್ರೆಯನ್ನು ಹೇಳೋದು. ಈ ಸಲದ ಯಾತ್ರೆ ಭಾಳ ಒಳ್ಳೆಯ ಒಂದು ಸತ್ಯದ ಸ್ಥಿತಿಯನ್ನು ಹೇಳ್ತಾ ಉಂಟು. ಪ್ರತಿಯೊಬ್ಬರ ಅಂತರಾತ್ಮಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ಅನುಭವ ಆಗಿದೆ, ಡೆಫಿನೆಟ್ ಆಗಿದೆ. ಆಗಿರಬಹುದು ಅಂತೇಳಿ ನಾನು ಹೇಳೋದಿಲ್ಲ, ಕ್ವಶನ್ ಮಾರ್ಕ್ ಇಲ್ಲ, ಡೈರೆಕ್ಟ್ ಆಗಿದೆ. ಪ್ರತಿಯೊಬ್ಬನ ಒಳಗೂ ಒಂದೊಂದು ರೀತಿಯ ಹೊಸ ಹೊಸ ಅನುಭವಗಳು, ಹೊಸ ಹೊಸ ವಿಚಾರಗಳು ಸೃಷ್ಟಿಯಾಗಿದೆ. ಇದನ್ನು ನೀವು ಯಾವ ರೀತಿ ಬೆಳೆಸಿಕೊಂಡು ಹೋಗ್ತೀರಿ ಅಂತೇಳಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುವ ಸತ್ಯ. ಹೇಳೋದಾಯ್ತಾ? ಕೂಡಿದಷ್ಟು ಪುಣ್ಯ ಈ ಸಾಧು ಸಂತರ ಯೋಗಿ ಋಷಿಮುನಿಗಳ ಸಮಾಧಿ ದರ್ಶನ ಮಾಡೋದು, ಇಂಥ ಪುಣ್ಯ ಯಾತ್ರೆ ಮಾಡೋದು. ಈ ಪುಣ್ಯ ಯಾತ್ರೆಯಲ್ಲಿ ಕೂಡಿದಷ್ಟು ನಮ್ಮಿಂದ ಎಷ್ಟು ಒಳ್ಳೆಯದಾಗ್ತದೆ ಅಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡೋದು, ಒಳ್ಳೊಳ್ಳೆ ವಿಚಾರಗಳನ್ನು ಪ್ರಪಂಚಕ್ಕೆ ಕೊಡೋದು. ಅದೆಷ್ಟು ಒಳಿತು ಮಾಡಲಿಕ್ಕಾಗ್ತದೆ ಈ ತೀರ್ಥಯಾತ್ರೆ, ಪುಣ್ಯಯಾತ್ರೆಯಲ್ಲಿ ಎಷ್ಟು ಒಳಿತು ಮಾಡಲಿಕ್ಕಾಗ್ತದೆ ಅಷ್ಟು ಒಳಿತು ಮಾಡ್ತಾನೇ ಹೋಗಬೇಕು. ಇದು ಎಲ್ಲ ದಿನ ಸಿಗುವುದಿಲ್ಲ, ಇದು ನೀವಾಗಿ ಹೋಗಿ ಮಾಡಲಿಕ್ಕೆ ಆಗೋದೂ ಇಲ್ಲ. ಇದಕ್ಕೆ ಒಬ್ಬರು ಬೇಕು, ಮುಂಚಿತವಾಗಿ ಹೋಗುವವರು ಇದ್ದರೆ ಮಾತ್ರ ಹಿಂದಿನಿಂದ ಯಾರು ಬರಲಿಕ್ಕೆ ಸಾಧ್ಯ. ಹೇಳೋದು ಅರ್ಥ ಆಯ್ತಾ? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಮರದ ಮಲೆ ಮಹಾಮುನಿ ಮುರುಘನ ಆಶೀರ್ವಾದ ಸದಾ ಇರಲಿ. ವೆಳ್ಳಿಂಗಿರಿ ಮಲೆ ಕತೆ ಮರದ ಮಲೆಯಲ್ಲಿ ಅಲ್ವಾ? ವಿಜಯೀ ಭವ. ತಿರುಚಿಟ್ರಂಬಲ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.